ಬಸವನ ಜಯಂತಿ ಅಂತ ಅಂದರೆ ನಮ್ಮೂರ ಕಡೆ ಹಸ್ಗಳಿಗೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಮೈ ತೊಳೆದು ಕಾಲಿಗೆ ಗೆಜ್ಜೆ ಕಟ್ಟಿ ಕೊಂಬುಗಳಿಗೆಲ್ಲ ನೀಲಿ ಹಾಕಿ ಪೂಜೆ ಮಾಡಿ ಬಸವಣ್ಣನ ದೇವಸ್ಥಾನಕ್ಕೆ ಹೋಗಿ ತೀರ್ಥ ಹಾಕಿಸ್ಕೊಂಬಂದರೆ ಬಸವನ ಜಯಂತಿ ಮುಗೀತು ಅಂತ ಅರ್ಥ. ನಾವು ಕೂಡ ಹಾಗೆಯೇ ಬೆಳಗ್ಗೆನೇ ಮೈ ತೊಳೆದು ಪೂಜೆ ಮಾಡಿ ಕುಂಕುಮ ಇಕ್ಕಿ ಹೂವು ಮುಡಿಸಿ ಅಕ್ಕಿ ಬೆಲ್ಲ ಕೊಟ್ಟರೆ ನಮ್ಮ ಸುಬ್ಬಿನೂ ಫುಲ್ ಖುಷ್. ಇದಾದಮೇಲೆ ತೋಟಕ್ಕೆ ಆಳುಗಳು ಬಂದಿದ್ದರು, ಸೌತೆಕಾಯಿ ಕೀಳೋದಿತ್ತು. ಹಾಗಾಗಿ ನಾನು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಈಗೆಲ್ಲ ಆಳುಗಳು ಮಧ್ಯಾಹ್ನಕ್ಕೆಲ್ಲ ಮನೆಗೆ ಹೋಗ್ಬಿಡ್ತಾರೆ. ಬಿಸಿಲು ಜಾಸ್ತಿ ಆದಮೇಲೆ ಅವ್ರಿಗೂ ಕೂಡ ಕೆಲಸ ಮಾಡೋದಕ್ಕಾಗೋದಿಲ್ಲ, ಕೆಲಸ ಸಾಗೋದು ಇಲ್ಲ. ಹಾಗಾಗಿ ಮಧ್ಯಾಹ್ನದವರೆಗೂ ಕೆಲಸ ಮಾಡಿಸ್ಕೊಂಡು ಮಧ್ಯಾಹ್ನಕ್ಕೆ ಮನೆಗೆ ಕಳಿಸ್ಬಿಡ್ತೀವಿ. ಇನ್ನು ಊಟಕ್ಕೆ ಉಳ್ಳಿಬೇಳೆ ಸೊಪ್ಪು ಹಾಕಿ ಬಸ್ಸಾರು ಮಾಡಿ ಮುದ್ದೆ ಮಾಡಿದ್ದೆ. ಅಡುಗೆ ಎಲ್ಲ ಮಾಡಿಕೊಂಡು ತೋಟಕ್ಕೆ ಊಟನ ತೊಗೊಂಡೋಗಿ ಕೊಟ್ಬಿಟ್ಟು ಬಂದೆ. ಅಡುಗೆ ಕೆಲಸ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಮನೆ ಕ್ಲೀನಿಂಗ್. ಮನೆಯಲ್ಲಿ ಮಕ್ಕಳು ಯಾರೂ ಇಲ್ಲ, ಎಲ್ಲರೂ ಕೂಡ ಬೇಸಿಗೆ ರಜಕ್ಕೆ ಅವ್ರ ಅತ್ತೆ ಮನೆಗೆ ಬೆಂಗಳೂರಿಗೆ ಹೋಗಿದ್ದಾರೆ. ಹಾಗಾಗಿ ಮನೆ ಎಲ್ಲ ಫುಲ್ ಸೈಲೆಂಟ್. ಮಕ್ಕಳಿಲ್ಲದ ಮನೆ ನಮಗೂ ಕೂಡ ತುಂಬ ಬಿಕೋ ಅಂತ ಅನ್ನಿಸ್ತಾ ಇದೆ. ಹಾಗಂತ ನಮ್ಮ ಪ್ರೀತಿ ಅವ್ರನ್ನ ಕಟ್ಟಾಕಬಾರ್ದು. ವರ್ಷಕ್ಕೊಂದ್ಸಲ ಸಿಗೋ ಬೇಸಿಗೆ ರಜೆನ ಅವರು ಕೂಡ ಎಂಜಾಯ್ ಮಾಡಬೇಕು. ಆದರೆ ಪರ್ಸ್ನಲಾಗಿ ನಾನು ಎಲ್ಲೂ ಹೋಗೋದಕ್ಕಾಗೋದಿಲ್ಲ. ದಿನ ಆಳು ಕಾಳು ಅಂತ ಬರ್ತಾನೆ ಇರ್ತಾರೆ. ಹಾಗಾಗಿ ನಾನು ಎಲ್ಲೂ ಕೂಡ ಒಂದು ದಿವಸ ಕೂಡ ಹೊರಗಡೆ ಹೋಗೋದಕ್ಕೆ ಚಾನ್ಸೇ ಇಲ್ಲ. ಕೆಲವು ಜವಾಬ್ದಾರಿಗಳೇ ಆಗಿರುತ್ತೆ, ಏನೂ ಮಾಡೋದಕ್ಕಾಗಲ್ಲ, ನಿಭಾಯಿಸಲೇಬೇಕು. ನಾವು ಇರೋ ಜಾಗದಲ್ಲೇ ನಮ್ಮ ಖುಷಿನ ಕಂಡ್ಕೋಬೇಕು. ಇನ್ನು ನಾನು ಕೂಡ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಿ ಬಸವನ ಜಯಂತಿನ ಆಚರಿಸಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.